ವೀಕ್ಷಕರೇ, ನೀವು ನನ್ನ ಹಿಂದೆ ನೋಡ್ತಾ ಇರ್ಬೋದು, ಇಲ್ಲಿ ಅಡಿಕೆ ಒಂದು ತೋಟ ಇದೆ. ಹಾಗೆ ಕೂಡ ಆ ಕಡೆ ನೋಡಿ, ಅಲ್ಲಿ ಜೋಳ ಹಾಕಿರುವಂಥ ಒಂದು ಖಾಲಿ ಒಂದು ಜಾಗ ಇದೆ. ಆ ಜಾಗದಲ್ಲಿ ಹಾಗೆ ಕೂಡ ಈ ಒಂದು ಅಡಿಕೆಯನ್ನು ಹಾಕಿರುವಂಥ ಜಾಗದಲ್ಲಿ ಇದು ಅನನಸನ್ನು ಬೆಳಿಬೇಕಂತ ಹೇಳಿ ಪ್ಲ್ಯಾನಿಂಗ್ ಮಾಡಿದ್ನ. ಸೊ ಹಾಗಾಗಿ ಇದಕ್ಕೆ ಫಸ್ಟ್ ಅವರು ನೀರಿನ ಒಂದು ವ್ಯವಸ್ಥೆಯನ್ನು ಕಲ್ಪಿಸಲಿಕ್ಕೆ ಇಲ್ಲಿ ಬಂದಿದ್ದಾರೆ. ನಮ್ಮದು ಬನವಾಸಿ ಅಂತ ಊರು. ನಮ್ಮ ಊರು ಇಡೀ ಕರ್ನಾಟಕದಲ್ಲಿ ಅಥವಾ ಇಡೀ ಭಾರತದಲ್ಲಿ ನಮ್ಮ ಊರು ಅನನಸ್ ಬೆಳೆಗೆ ಒಂದು ತುಂಬ ಫೇಮಸ್ ಆದಂಥ ಊರು ನಮ್ಮದು. ನಮ್ಮ ಬನವಾಸಿಯಲ್ಲಿ ಬೆಳೆದಂಥ ಅನನಸ್ಸು ದಿಲ್ಲಿ, ಮುಂಬೈ ಹೀಗೆ ದೊಡ್ಡ ದೊಡ್ಡ ಮಾರುಕಟ್ಟೆಯಲ್ಲಿ ತುಂಬ ಫೇಮಸ್ಸು. ಅಂದರೆ ಅನನಸ್ ಒಂದು ಬೆಳೆಗೆ, ಅನನಸ್ ಕೃಷಿಗೆ ಹೆಸರುವಾಸಿಯಾದಂಥ ಊರು ನಮ್ಮದು. ಸೊ ಹಾಗಾಗಿ ಈ ಒಂದು ಖಾಲಿ ಒಂದು ಜಾಗ ಇದೆ, ಇಲ್ಲಿ ಅಡಿಕೆ ತೋಟ ಇದೆ, ಅಲ್ಲಿ ಖಾಲಿ ಜಾಗ ನಿಮಗೆ ತೋರಿಸಿದ್ದೇನೆ. ಆ ಒಂದು ಖಾಲಿ ಜಾಗದಲ್ಲಿ ನಾವು ಯಾವ ರೀತಿಯಾಗಿ ಒಂದು ಹೊಸದಾದಂತಹ ಒಂದು ಅನನಸ್ ತೋಟವನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ಹಂತ ಹಂತವಾಗಿ ತೋರಿಸ್ತೇವೆ. ಇದು ಫಸ್ಟ್ ಹಂತ, ನೀರಿನ ಪೂರೈಕೆ ಮಾಡೋದು. ನೀರಿನ ಒಂದು ಪೂರೈಕೆಯನ್ನು ಫಸ್ಟ್ ಮಾಡ್ತೇವೆ ನಾವು. ಕಡೆ ನೆಕ್ಸ್ಟ್ ಯಾವ್ಯಾವೆಲ್ಲ ಹಂತಗಳನ್ನು ನಾವು ಮಾಡ್ತೇವೆ ಅನ್ನೋದನ್ನು ನಿಮಗೆ ತೋರಿಸ್ತೇವೆ ಹಂತ ಹಂತವಾಗಿ. ಇದು ಒಂದು ಪ್ರೊಸೆಸ್ಸು 18 ತಿಂಗಳ ಒಂದು ಪ್ರೊಸೆಸ್ ಆಗುತ್ತಂತೆ. ಅನನಸನ್ನು ಬೀಜವನ್ನು ನೆಟ್ಟಿ ಅದು ಏನಾದರೂ ಒಂದು ಪೀಕ್ ಬರೋ ತನಕ 18 ತಿಂಗಳು ಆಗುತ್ತಂತೆ. ಆ ಎಲ್ಲ ಒಂದು ಪ್ರೊಸೆಸನ್ನು ಒಂದು ಹಂತ ಹಂತವಾಗಿ ನಿಮಗೆ ತೋರಿಸಲಿಕ್ಕೆ ನಾವು ಟ್ರೈ ಮಾಡ್ತೇವೆ. ಸೊ ಹಾಗಾಗಿ ಈ ಒಂದು ಸಂಚಿಕೆ ಹಾಗೆ ಕೂಡ ಈ ಒಂದು ಅನನಸ್ ಬೆಳೆಯುವಂಥ ಒಂದು ಪೂರ್ತಿಯಾದಂಥ ಸ್ಟಾರ್ಟಿಂಗಿಂದ ಎಂಡ್ವರೆಗಿನ ಒಂದು ಪ್ರಕ್ರಿಯೆ ನಿಮಗೆ ತುಂಬ ಯೂಸ್ಫುಲ್ ಆಗಲಿದೆ. ಸೊ ಹಾಗಾಗಿ ನಮ್ಮ ಚಾನಲನ್ನು ವೀಕ್ಷಿಸ್ತಾ ಇರಿ, ಮಧ್ಯೆ ಮಧ್ಯೆ ಸ್ಕಿಪ್ ಮಾಡಬೇಡಿ. ಅದರ ಒಂದು ಟಿಪ್ಸ್ ಅಥವಾ ಟ್ರಿಕ್ಸ್ಗಳು ನಿಮಗೆ ತಪ್ಪು ಹೋಗುತ್ತೆ. ನೋಡಿ, ಈ ಒಂದು ಜಾಗದಲ್ಲಿ ಅನನಸನ್ನು ಹಾಕ್ತಾರೆ ಅವರು. ಬನ್ನಿ, ಅಲ್ಲಿ ಬೋರ್ ತೋರಿಸ್ತೇನೆ ನಿಮಗೆ. 3 ಇಂಚಿನ ಬೋರ್ ಇದೆ ಅಂತೆ. ನೋಡಿ, ಆಳುಗಳು ಬಂದು ಕಾಯ್ತಾ ಇದ್ದಾರೆ. ನೋಡಿ, ಇದೇ ಬೋರ್ ನೋಡಿ. ಇದೇ ಬೋರಲ್ಲಿ ಈಗ ಸಬ್ಮರ್ಸಿಬಲ್ ಪಂಪನ್ನು ನಾವು ಇಳಿಸ್ತೇವೆ. 3 ಇಂಚಿನ ಬೋರು. ಇದಕ್ಕೆ ಈ ರೀತಿಯಾದಂಥ ಸೆಟಪ್ ಮಾಡ್ಕೊಂಡಿದ್ದೇವೆ ನೋಡಿ. ಯಾಕಂತ ಹೇಳಿದರೆ ಇದರಲ್ಲಿ ಮೋಟ್ರನ್ನು ಇಳಿಸುವಾಗ, ಪಂಪನ್ನು ಇಳಿಸುವಾಗ ಇದ್ರ ಜೊತೆಗೆ CPVC ಪೈಪನ್ನು ಅದಕ್ಕೆ ಕನೆಕ್ಟ್ ಮಾಡಿ ಒಂದೊಂದೇ ಪೈಪನ್ನು ಇಳಿಸ್ತಾ ಹೋಗ್ತಾರೆ. ಸೊ ಅದ್ರ ಮೇಲಿಂದ ಹಗ್ಗನ ತಗೊಂಡು ನಾವು ಮೋಟ್ರನ್ನು, ಪಂಪನ್ನು ಇಳಿಸ್ತೇವೆ ಇದರಲ್ಲಿ. ಸೊ ಹಾಗಾಗಿ ಈ ರೀತಿಯಾದಂಥ ಒಂದು ಸೆಟಪನ್ನು ನಾವು ಮಾಡ್ಕೊಂಡಿದ್ದೇವೆ. ನೋಡೋಣ, ಈಗ ಪಂಪ್ ಬರುತ್ತೆ ಗಾಡಿಯಲ್ಲಿ, ಅದನ್ನು ಹಾಕುವ. ಈಗ ಇವರೇ ಇದನ್ನು ಅನನಸ್ ಹಾಕ್ತಾ ಇದ್ದಾರೆ ಇಲ್ಲಿ. ನೋಡಿ, ಆಟೋ ಬರ್ತಾ ಇದೆ ನಮ್ಮದು. ಎಲ್ಲ ಸಾಮಾನು ಬರ್ತಾ ಇದೆ ವೀಕ್ಷಕರು ಇದರಲ್ಲಿ. ಬನ್ನಿ, ಸಾಮಾನು ಇಳಿಸೋಣ, ನೋಡೋಣ ಏನೇನು ಸಾಮಾನು ತಂದಿದ್ದಾರೆ ಅಂತ. CPVC ಪೈಪು, ಚೇತಕ್ ಕಂಪನಿದು ಇದು ಏನು ಸಬ್ಮರ್ಸಿಬಲ್ ಪಂಪು. ಸಬ್ಮರ್ಸಿಬಲ್ ಬೋರ್ವೆಲ್ ಪಂಪ್ ಇದು. ಇದು ನೋಡಿ, ಕೇಬಲ್, ಇದು ಸರ್ವಿಸ್ ಕೇಬಲ್. ಯಾವ ಕಂಪನಿ ಇದು CPVC ಪೈಪ್? ಎವನ್ ಪ್ಲಾಸ್ಟ್ ISI ಮಾರ್ಕ್ ಇರುವಂಥದ್ದು. CPVC ಮೋಟ್ರ್ ಪಂಪ್ ಇದು. ಒದ್ದಿದ್ರೆ ಮೋಟ್ರ್ ಇದು. ಮೋಟರು, ಇದು ಕೇಬಲ್, ಇದು ಫಿಟ್ಟಿಂಗ್ಸ್ ಇದೆ ಇದರಲ್ಲಿ. ಫಿಟ್ಟಿಂಗ್ಸ್ಗಳು. ಇದು ಜೆಟ್ ನೋಡಿ, ಈ ಜೆಟ್ ಹಾಕಿ ನಾವು ನೀರನ್ನ ಮಾಡ್ತೇವೆ. ತೋರಿಸಿ. ನೋಡಿ, ಇದೇ ಜೆಟ್ಟಿಂದ ನೀರಾವರಿನ ಮಾಡ್ತೇವೆ ನಾವು. ಹಿಂದಿನ ಸಂಚಿಕೆಯಲ್ಲಿ ಹಾಕಿದ್ವಲ್ಲ ಗ್ರೀನ್ಲ್ಯಾಂಡ್ ಇಂದು. ಇದೆಂತ ಇದು ನೀರು ಹಾಕಿದ್ದು. ಇಲ್ಲಿಗ ನೀರು ಬರೋ ಮುಂಚೆ ಸ್ವಲ್ಪ ನೀರು ಬೇಕಲ್ಲ, ಮೋಟ್ರಲ್ಲಿ ಹಾಕಬೇಕು, ನಮ್ಗೆ ಕುಡಿಲಿಕ್ಕೆ ಬೇಕು. ಬಿಸಿಲಿದೆಯಲ್ಲ.
ಇದು ಸುಣ್ಣ ಲೈನ್ ಹಾಕ್ಲಿಕ್ಕೆ. ನೋಡಿ ಹಗ್ಗಗಳು ಲೈನ್ ಮಾಡ್ಕೊಳ್ಲಿಕ್ಕೆ. ನೋಡಿ ವೀಕ್ಷಕರೇ, ಇದೇ ಒಂದು ಬೋರ್ವೆಲ್. ಈ ಬೋರ್ವೆಲ್ಲಲ್ಲಿ 3 ಇಂಚ್ ನೀರಿದೆ ಅಂತೆ. ಇದರಲ್ಲಿ ನಾವು ಇವಾಗ ಪಂಪನ್ನು ಇಳಿಸಬೇಕು. ಎಲ್ಲ ಸೆಟಪ್ ರೆಡಿಯಾಗಿದೆ. ಬನ್ನಿ ಇವಾಗ ಮೋಟ್ರನ್ನು ಬಿಚ್ಕೊಳ್ಳೋಣ. ನೋಡಿ, ಇದು ಮೋಟರು ಚೇತಕ್ ಕಂಪನಿದು 3 HP 10 ಸ್ಟೇಜು. ಇದು ಮೋಟರು ಮತ್ತು ಈ ಸೈಡು ಪಂಪ್ ಇದೆ. ಸೊ ಎರಡನ್ನು ಬಿಚ್ಕೊಂಡು ನಾವು ಕನೆಕ್ಟ್ ಮಾಡಬೇಕು. ಮೋಟ್ರು ಕೆಳಗಡೆ ಇರುತ್ತೆ, ಪಂಪ್ ಮೇಲಿರುತ್ತೆ. ಸೊ ಆ ರೀತಿಯಾಗಿ ನಾವು ಕನೆಕ್ಟ್ ಮಾಡಬೇಕು. ನೋಡಿ, ಕೆಲವೊಬ್ಬರು ಇದಕ್ಕೆ ಸ್ಟೆಪ್ಲರ್ ಹೊಡೆದಿಡ್ತಾರೆ, ಕೆಲವೊಬ್ಬರು ಈ ರೀತಿ ಮೊಳೆ ಹೊಡೆದಿಡ್ತಾರೆ. ಇದಕ್ಕೆ ಮೊಳೆ ಹೊಡೆದಿಟ್ಟಿದ್ದಾರೆ. ಇವಾಗ ಈ ಮೋಟರ್ ಮತ್ತು ಪಂಪನ್ನು ಬಿಚ್ಚಲಾಗ್ತಾ ಇದೆ. ನೋಡಿ, ಸ್ಕ್ರೂ ಡ್ರೈವರ್ ಸಹಾಯದಿಂದ ಇದನ್ನು ಬಿಚ್ತಾ ಇದ್ದಾರೆ. ಸೊ ಇದನ್ನು ಹಗುರ ಬಿಚ್ಚಬೇಕು, ಯಾಕಂದರೆ ಇದು ಹೆವಿ ಇರುತ್ತೆ. ಒಂದು ಸಲ ಕಾಲ ಮೇಲೆ ಬೀಳುವಂಥ ಸಂದರ್ಭಗಳು ಇರುತ್ತೆ. ನೋಡಿ, ಬಿಚ್ಕೊಂಡಾಯಿತು. ಇದು ತಲೆ ಕೆಳಗಾಗಿ ಬಿಚ್ಚಿಬಿಟ್ಟಿದ್ದಾರೆ ಅವರು. ಸೊ ಈ ರೀತಿ ಆದರೆ ಒಂದು ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ಅಲ್ಲಿ ಒಳಗಡೆ ಮಣ್ಣು ಎಲ್ಲ ಹೊಕ್ಕೊಳ್ಳುವ ಚಾನ್ಸಸ್ ಇರುತ್ತೆ. ಕೇಬಲ್ ಕೆಳಗಡೆ ಇರುತ್ತೆ, ಆ ಕೇಬಲ್ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವು ನೋಡಿಕೊಂಡು ಅದನ್ನು ಓಪನ್ ಮಾಡಬೇಕು. ಕೆಳಗಡೆ ಏನಾದರೂ ಚೀಲ ಗೀಲ ಹಾಸ್ಕೊಂಡು ನೀವು ಓಪನ್ ಮಾಡಿದರೆ ಒಳ್ಳೇದಂತ ಹೇಳ್ತೇನೆ. ಯಾಕಂತ ಹೇಳಿದರೆ ಮಣ್ಣಿಗೇನಾದರೂ ಒಳಗಡೆ ಹೊಕ್ಕೊಂಡ್ರೆ ಕಷ್ಟ ಆಗುತ್ತೆ. ನೋಡಿ, ಚೆನ್ನಾಗಿ ಲ್ಯಾಮಿನೇಷನ್ ಮಾಡಿಟ್ಟಿದ್ದಾರೆ ಅದಕ್ಕೆ. ನೋಡಿ, ಕೇಬಲ್ ಇಲ್ಲಿರುತ್ತೆ, ಮಡಚ್ಕೊಂಡು ಸುತ್ತಿ ಇಡ್ತಾರೆ ಅದಕ್ಕೆ. ನನ್ನ ಹಗುರ ತೆಗಿಬೇಕು, ಮತ್ತು ಕೇಬಲಿಗೆ ಮತ್ತೆ ಡ್ಯಾಮೇಜ್ ಮಾಡಬಾರ್ದು ಯಾವುದೇ ರೀತಿದು. ನೋಡಿ, ನನ್ನ ಫ್ರೆಂಡು ಅದರದ್ದು ಇದನ್ನು ಪಂಪನ್ನು ಓಪನ್ ಮಾಡ್ತಾ ಇದ್ದಾರೆ. ತುಂಬ ಕಷ್ಟ ಆಗ್ತಾಯಿದೆ ಓಪನ್ ಮಾಡಲಿಕ್ಕೆ. ಇವಾಗ ಇದನ್ನು ಓಪನ್ ಮಾಡಿಕೊಂಡು ಮತ್ತೆ ಸಿಗೋಣ. ನೋಡಿ, ಇದನ್ನು ಕೂಡ ಬಿಚ್ಕೊಂಡಾಯಿತು. ಇವಾಗ ನೋಡಿ, ಈ ರೀತಿಯಾಗಿ ಒಂದು ಚೀಲದ ಮೇಲೆ ಅದನ್ನು ಓಪನ್ ಮಾಡಬೇಕು. ಯಾಕಂದರೆ ಅದರಲ್ಲಿ ಮತ್ತು ಮಣ್ಣು ಹಾಕಿದರೆ ಸರಿ ಆಗೋದಿಲ್ಲ. ಸೊ ಇಲ್ಲಿ ನೋಡಿ, ಮೋಟ್ರಿಗೆ ಒಂದು ಕ್ಯಾಪ್ ಹಾಕಿಟ್ಟಿದ್ದಾರೆ ಅವರು. ಆ ಕ್ಯಾಪನ್ನು ತಗೊಳ್ಬೇಕು ನಾವು, ಕ್ಲೀನಾಗಿ ತೆಕ್ಕೊಳ್ಬೇಕು. ಅದರ ನಂತರ ಅದ್ರ ಮೇಲೆ ನಮ್ಮದು ಪಂಪನ್ನು ನಾವು ಅಳವಡಿಸ್ಬೋದು. ನೋಡಿ, ಇದು ಮೆಶ್. ನೋಡಿ, ಇದೇ ಮೆಶ್ ಒಳಗಡೆಯಿಂದ ನೀರು ಫಿಲ್ಟ್ರಾಗಿ ಹೋಗುತ್ತೆ. ಶೀಲ್ಡೆಲ್ಲ ಅದು ತಡೆಗಟ್ಟುತ್ತೆ ಆ ಮೆಶ್ಶು. ಸೊ ಈಸಿಲಿ ನಾವು ನೀರನ್ನು ತೆಕ್ಕೊಳ್ಬೋದು ಮೇಲೆ. ನೋಡಿ, ಇವಾಗ ಎರಡನ್ನೂ ಕನೆಕ್ಟ್ ಮಾಡ್ಕೋಬೇಕು ಇದ್ರ ಮೇಲೆ ಅದನ್ನಿಟ್ಟು. ನೋಡಿ, ಇದಕ್ಕೂ ಫುಲ್ಲು ಪ್ಯಾಕ್ ಮಾಡಿಟ್ಟಿದ್ದಾರೆ, ಫುಲ್ಲು ಲ್ಯಾಮಿನೇಟ್ ಮಾಡಿಟ್ಟಿದ್ದಾರೆ ಇದಕ್ಕೆ. ಸೊ ಇವಾಗ ಮೋಟರಿಗೆ ಪಂಪನ್ನು ಫಿಕ್ಸ್ ಮಾಡಿದ್ದಾರೆ. ಅಲ್ಲಿ ಇದಕ್ಕೆ ಮೋಟರಿಗೆ 3 ಸ್ಕ್ರೂ ಇರುತ್ತೆ, ಸ್ಕ್ರೂ ಅಂತೆ ಬೋಲ್ಟ್ ಇರುತ್ತೆ. ಹಾಗೆ ಕೂಡ ಪಂಪಿಗೆ ಬೋಲ್ಟ್ ಹಾಕಲಿಕ್ಕೆ ಹೋಲ್ಗಳಿರುತ್ತೆ. ಆ ಹೋಲಲ್ಲಿ ಕರೆಕ್ಟಾಗಿ ಇದನ್ನು ಹಾಕಬೇಕು ನಾವು, ಏನೇನು ಪಂಪನ್ನು ಹಾಕಬೇಕು. ಹಾಗೆ ಕೂಡ ಪಂಪಿಗೆ ಆ ಕೇಬಲನ್ನು ಪಾಸ್ ಮಾಡ್ಕೊಳ್ಳಿಕ್ಕೆ ಒಂದು ಖಾಚ ಕೊಟ್ಟಿರ್ತಾರೆ. ಆ ಖಾಚದೊಳಗೆ ಅದನ್ನು ಕರೆಕ್ಟಾಗಿ ಹೋಗಿಸ್ಬೇಕು. ಸೊ ಎರಡನ್ನೂ ಜಾಯಿಂಟ್ ಮಾಡಾಯಿತು, ಪಂಪ್ ಮತ್ತು ಮೋಟ್ರನ್ನು. ಈ ಒಂದು ನಿಪ್ಪಲ್ ಕೊಟ್ಟಿರ್ತಾರೆ, GI ನಿಪ್ಪಲ್ಲು. ಆ ನಿಪ್ಪಲನ್ನು ನಾವು ಪಂಪಿಗೆ ಮೇಲ್ಗಡೆ ಫಿಕ್ಸ್ ಮಾಡಬೇಕು. ಆ ಒಂದು ನಿಪ್ಪಲಿಗೆ ನಾವು CPVC ಪೈಪನ್ನು ಕನೆಕ್ಟ್ ಮಾಡಬೇಕಾಗುತ್ತೆ. ಸೊ ಇದನ್ನು ಫುಲ್ ಬಿಗಿ ಮಾಡಬೇಕು, ಫುಲ್ ಬಿಗಿ ಆಗಬೇಕು. ಇದು ನೀರು ಲೀಕ್ ಆಗಬಾರ್ದು. ಏನದು ರೆಂಚ್ ಗಿಂಚ್ ಏನಾದರೂ ತೊಗೊಂಡಿದ್ದಕ್ಕೆ ಫುಲ್ ಬಿಗಿ ಮಾಡಬೇಕು. ಇವಾಗ ರೆಂಚ್ ತಗೊಂಡು ಬಿಗಿ ಮಾಡ್ತಾರೆ. ಸೊ ಹಾಗಾಗಿ ಮತ್ತೊಂದು ವಿಷಯನ ನಾನು ತೋರಿಸೋದು ಮರೆತುಬಿಟ್ಟೆ, ಹೇಳೋದು ಮರೆತುಬಿಟ್ಟೆ. ನೀವು ಇದು ಮೋಟರ್ ಮತ್ತು ಪಂಪನ್ನು ಎರಡನ್ನೂ ಕನೆಕ್ಟ್ ಮಾಡ್ತಿರಲ್ಲ, ಆವಾಗ ಒಂದು ಕೀ ಕೊಟ್ಟಿರ್ತಾರಲ್ಲ, ಒಂದು ಚಿಕ್ಕದು 2 ಇಂಚಿಂದು ಅಥವಾ 3 ಇಂಚಿಂದು ಒಂದು ಕೀ ಕೊಟ್ಟಿರ್ತಾರೆ. ಆ ಕೀಯನ್ನು ಸರಿಯಾಗಿ ಮೋಟರಿಗೆ ಮತ್ತು ಏನು ಪಂಪಿಗೆ ಒಂದು ಅಚ್ಚು ಕೊಟ್ಟಿರ್ತಾರೆ. ಆ ಅಚ್ಚೊಳಗಡೆ ಕರೆಕ್ಟಾಗಿ ಕೀಯನ್ನು ಹಾಕಬೇಕು. ಇಲ್ಲದಿದ್ದರೆ ಅದು ಮೋಟರು ಇದು ತಿರುಗೋದಿಲ್ಲ, ಪಂಪ್ ತಿರುಗೋದಿಲ್ಲ, ನೀರನ್ನು ಎತ್ತೋದಿಲ್ಲ. ಸೊ ಹಾಗಾಗಿ ಅದೊಂದು ಕೆಲಸ ನಾವು ಖಂಡಿತ ಮಾಡಬೇಕು. ಇವಾಗ ರೆಂಚ್ ತಗೊಂಡು ಕರೆಕ್ಟಾಗಿ ಫಿಟ್ಟಿಂಗ್ ಮಾಡ್ತಾ ಇದ್ದಾರೆ.
ಸೊ ಇವಾಗ ಮತ್ತೆ ನೆಕ್ಸ್ಟ್ ಪ್ರೊಸೆಸ್ ತೋರಿಸ್ತೇನೆ ನಿಮಗೆ. ಇದೊಂದು ಕನೆಕ್ಟ್ ಆದ ನಂತರ ನೋಡಿ ವೀಕ್ಷಕರೇ, ಇದು ವಾಟರ್ ಪ್ರೂಫ್ ಗಮ್ ಟೇಪು. ಇದು ತುಂಬ ಇಂಪಾರ್ಟೆಂಟು. ಯಾಕಂತ ಹೇಳಿದ್ರೆ ಇವಾಗ ನಾವು ಸಬ್ಮರ್ಸಿಬಲ್ ಪಂಪನ್ನು ನೀರಲ್ಲಿ ಇಳಿಸ್ತೇವೆ. ಸೊ ಹಾಗಾಗಿ ಅಲ್ಲಿ ಕೇಬಲ್ ಚಿಕ್ಕದು ಕೊಟ್ಟಿರ್ತಾರೆ ಅವರು. ನೋಡಿ, ಈ ಕೇಬಲ್ಲಿಗೆ ನಮ್ಮದು ಮತ್ತು ಬೇರೆ ಕೇಬಲನ್ನು ನಾವು ಸ್ವಿಚ್ ಬೋರ್ಡಿಂದ ಕನೆಕ್ಟ್ ಮಾಡಬೇಕಲ್ಲ. ಸೊ ಹಾಗಾಗಿ ನಾವು ಅಲ್ಲಿ ಇನ್ಸುಲೇಷನ್ ಟೇಪ್ ಹಾಕಿದರೆ ಆಗೋದಿಲ್ಲ. ಆ ಇನ್ಸುಲೇಷನ್ ಟೇಪು ನೀರಲ್ಲಿ ವಾಟರ್ ಪ್ರೂಫ್ ಆಗಿರೋದಿಲ್ಲ. ಸೊ ಆ ಒಂದು ಟೇಪ್ ಹಾಕೋದ್ರಿಂದ ನೀರು ಒಳಗಡೆ ಹೋಗೋದಿಲ್ಲ, ನೀರನ್ನು ಕಂಟ್ರೋಲ್ ಮಾಡುತ್ತೆ, ನೀರನ್ನು ರೆಸಿಸ್ಟ್ ಮಾಡುತ್ತೆ. ಸೊ ಹಾಗಾಗಿ ಆ ಒಂದು ಗಮ್ ಟೇಪನ್ನು ಯೂಸ್ ಮಾಡೋದು ತುಂಬ ಮುಖ್ಯ. ಸೊ ಇದನ್ನು ಕನೆಕ್ಟ್ ಮಾಡುವಾಗಲೂ ಕೂಡ ಚೆನ್ನಾಗಿ ಕನೆಕ್ಟ್ ಮಾಡಬೇಕು ನೀವು. ಫುಲ್ ಅಂದರೆ ಲೋಕಲ್ ಗಂಟು ಹಾಕಬಾರ್ದು, ಅದಕ್ಕೆ ಒಳ್ಳೆ ಒಂದು ಚೆನ್ನಾಗಿ ಗಂಟು ಹಾಕಬೇಕು. ಟಿ ಜಾಯಿಂಟು ಮತ್ತು ಯಾವ್ಯಾವುದು ಜಾಯಿಂಟ್ ಇರುತ್ತೆ, ವೈ ಜಾಯಿಂಟು ಏನಾದರೂ ಇರುತ್ತಲ್ಲ, ಅಂಥ ಒಂದು ಜಾಯಿಂಟನ್ನು ಹಾಕಿ ನಾವು ಕನೆಕ್ಟ್ ಮಾಡಬೇಕಾಗುತ್ತೆ. ನೋಡಿ, ಎರಡನ್ನು ಕನೆಕ್ಟ್ ಮಾಡಾಯಿತು. ಒಂದು ಸೈಡ್ ನನ್ನ ಫ್ರೆಂಡು ಕೇಬಲ್ ಜಾಯಿಂಟ್ ಮಾಡ್ತಾ ಇದ್ದಾರೆ, ಮತ್ತೊಂದು ಸೈಡು ನೀರು ತರ್ತಾ ಇದ್ದಾರೆ. ಈ ನೀರನ್ನು ಮೋಟ್ರ್ ಒಳಗಡೆ ಹಾಕಬೇಕಾಗುತ್ತೆ. ಮೋಟ್ರಿಗೆ 2 ಹೋಲ್ ಕೊಟ್ಟಿರ್ತಾರೆ, ಒಂದು ಇನ್ಲೆಟ್ ಒಂದು ಔಟ್ಲೆಟ್. ಇನ್ಲೆಟ್ ಒಳಗಡೆ ನಾವು ನೀರನ್ನು ಫಿಲ್ ಮಾಡಬೇಕು. ಎಲ್ಲಿವರೆಗೆ ನೀರು ಫಿಲ್ ಮಾಡಬೇಕಂತ ಹೇಳಿದರೆ, ಮತ್ತೊಂದು ಹೋಲ್ ಒಳಗಡೆ ನೀರು ಬರುತ್ತಲ್ಲ, ಅಲ್ಲಿವರೆಗೆ ಅದನ್ನು ಫಿಲ್ ಮಾಡಬೇಕು. 2 ಹೋಲಿನ ಒಂದು ನಟ್ಟನ್ನು ತೆಕ್ಕೊಂಡು ನೀರು ಫಿಲ್ ಮಾಡಬೇಕು. ಸೊ ಮತ್ತೊಂದು ಹೋಲ್ ಒಳಗಡೆಯಿಂದ ನೀರು ಪಾಸ್ ಆಗಬೇಕು. ಅದರ ನಂತರ ಆ ಒಂದು ಹೋಲನ್ನು ಬಂದ್ ಮಾಡಿ ಮತ್ತು ನೀರು ಫಿಲ್ ಮಾಡಬೇಕು. ಫುಲ್ ನೀರು ಫಿಲ್ ಮಾಡಬೇಕು ಅದರೊಳಗೆ. ಫಿಲ್ ಆದ ನಂತರ ಮತ್ತು 2 ಹೋಲನ್ನು ಇದು ಸ್ಕ್ರೂವನ್ನು ಹಾಕಿ ಬೋಲ್ಟನ್ನು ಹಾಕಿ ಟೈಟ್ ಮಾಡಬೇಕು. ನೋಡಿ, ನೀರು ಫುಲ್ಲು ತುಂಬಬೇಕು ಇದರಲ್ಲಿ. ಸಬ್ಮರ್ಸಿಬಲ್ ಪಂಪು ನೋಡಿ, ಇದೇ ಒಂದು ವಾಟರ್ ಪ್ರೂಫ್ ಗಮ್ಮಿಂದ ಇದಕ್ಕೆ ನಾವು ಕನೆಕ್ಟ್ ಮಾಡಬೇಕು. ಒಂದು ಸಲ ಇದನ್ನು ವಾಟರ್ ಪ್ರೂಫ್ ಗಮ್ಮಿಂದ ಕನೆಕ್ಟ್ ಮಾಡಬೇಕು. ಅದರ ನಂತರ ಅದ್ರ ಮೇಲೆ ಮತ್ತೆ ಇನ್ಸುಲೇಷನ್ ಟೇಪಿಂದ ನಾವು ಕವರ್ ಮಾಡಬೇಕು. 3 ಅದೇ ರೀತಿ ಮಾಡಬೇಕು. ಒಂದೊಂದನ್ನೇ ನಾವು ವಾಟರ್ ಪ್ರೂಫ್ ಗಮ್ಮಿಂದ ಸುತ್ತಕೊಳ್ಬೇಕು, ಮತ್ತು ಅದ್ರ ಮೇಲೆ ಇನ್ಸುಲೇಷನ್ ಟೇಪನ್ನು ಸುತ್ತಬೇಕು. ಮತ್ತು 3 ಸೇರಿಸಿ ಲಾಸ್ಟಿಗೆ ಮತ್ತೆ ವಾಟರ್ ಪ್ರೂಫ್ ಗಮ್ಮಿಂದ 3 ಸೇರಿಸಿ 3 ಮೇಲೆ ಒಂದು ಸಲ ಸುರುಳಿ ಸುತ್ತಬೇಕು. ಅದರ ನಂತರ ಅದ್ರ ಮೇಲೆ ಮತ್ತೆ ಇನ್ಸುಲೇಷನ್ ಟೇಪಿಂದ ನಾವು ಸುತ್ತಬೇಕು. ಆ ರೀತಿ ಮಾಡಿದರೆ ಎಷ್ಟೇ ವರ್ಷ ಹೋದರೂ ನಿಮ್ಮದು ಜಾಯಿಂಟು ಕಿತ್ತು ಹೋಗೋದಿಲ್ಲ, ಮತ್ತು ಹಾಳು ಕೂಡ ಆಗೋದಿಲ್ಲ, ಶಾರ್ಟ್ ಕೂಡ ಆಗೋದಿಲ್ಲ. ನೋಡಿ, ನೀರು ಸರಿಯಾಗಿ ತುಂಬ್ತಾ ಇದ್ದಾರೆ. ಎಲ್ಲ ಕನೆಕ್ಷನ್ ಆಯಿತು, ನೀರು ಹಾಕಿ ಆಯಿತು. ಇವಾಗ ಇದನ್ನು ಬೋರ್ವೆಲ್ ಒಳಗಡೆ ಹಾಕಬೇಕು. ಈ ರೀತಿಯಾದಂಥ ಕ್ಲ್ಯಾಂಪನ್ನು ನಾವು ಈ ನಿಪ್ಪಲಿಗೆ ಹಾಕಿ ಅದರ ನಂತರ ಇದನ್ನು ಬೋರ್ವೆಲ್ ಒಳಗಡೆ ಇಳಿಸ್ಕೊಳ್ಬೇಕು. ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಾಗಿ ಇಳಿಸ್ತಾರೆ. ಇದು ನಮ್ಮ ಒಂದು ವಿಧಾನ, ನಮ್ಮ ಒಂದು ಪದ್ಧತಿ. ಈ ರೀತಿಯಾಗಿ ನಾವು ಬೋರ್ವೆಲ್ ಒಳಗಡೆ ಇದನ್ನು ಪಂಪನ್ನು ಇಳಿಸ್ತೇವೆ, ಮೋಟ್ರನ್ನು ಇಳಿಸ್ತೇವೆ. ಇವಾಗ ಇದಕ್ಕೆ ಏನು ಮಾಡ್ತೇವೆ ಅಂದರೆ, ಒಂದೊಂದೇ PVC ಪೈಪನ್ನು ಇದಕ್ಕೆ ಕನೆಕ್ಟ್ ಮಾಡೋದು ಇಳಿಸೋದು, ಮತ್ತೊಂದು ಕನೆಕ್ಟ್ ಮಾಡೋದು ಇಳಿಸೋದು, ಈ ರೀತಿಯಾಗಿ ಮಾಡ್ತೇವೆ. ನೋಡಿ ಯಾವ ರೀತಿಯಾಗಿ ಮಾಡ್ತಾರೆ ಅಂತ ಫುಲ್ಲು ನಾವು ತೋರಿಸ್ತೇನೆ. ಇವಾಗ PVC ಪೈಪನ್ನು ಇದಕ್ಕೆ ಕನೆಕ್ಟ್ ಮಾಡಲಾಗ್ತಾ ಇದೆ. ಸರಿಯಾಗಿ ಡೈರೆಕ್ಟಾಗಿ ಬಿಗಿ ಮಾಡಬೇಕು, ಇಲ್ದಿದ್ರೆ ಅಲ್ಲಿಂದ ನೀರು ಲೀಕ್ ಆಗುತ್ತೆ, ನಿಮಗೆ ಔಟ್ಪುಟ್ ನೀರು ಕಡಿಮೆ ಬಂದುಬಿಡುತ್ತೆ. ಸೊ ಇದಕ್ಕೆ ಫುಲ್ ಗಟ್ಟಿಯಾಗಿ ಇದು ಮಾಡಬೇಕು. ಒಂದು ಹಗ್ಗದಿಂದ ನಾವು ಮೇಲ್ಗಡೆಯಿಂದ ಪಾಸ್ ಮಾಡಿಕೊಂಡು ಇದಕ್ಕೆ ಕಟ್ಕೊಂಡಿದ್ದೇವೆ. ಏನು ನಿಪ್ಪಲ್ ಇರುತ್ತಲ್ಲ, ನಿಪ್ಪಲ್ಲಿಗೆ ಕಟ್ಕೊಂಡಿದ್ದೇವೆ ಇದನ್ನು. ನೋಡಿ, ಇದಕ್ಕೆ ಕರೆಕ್ಟಾಗಿ ಕನೆಕ್ಟ್ ಮಾಡಿದ್ದಾರೆ. ವಿಡಿಯೋ ಶೂಟ್ ಮಾಡಲಿಕ್ಕೆ ಜಾಗ ಹುಡುಕೋದ್ರೊಳಗೆ ಇವ್ರದ್ದು ಪೈಪ್ ಇಳಿಸಾಗ್ಬಿಡ್ತು. ನೋಡಿ, ಈ ರೀತಿಯಾಗಿ ಸ್ಲೋಲಿ ಇಳಿಸ್ತಾ ಇದ್ದಾರೆ. ನೋಡಿ, ಆ ಗಂಟು ನೋಡಿ ಯಾವ ರೀತಿ ಹಾಕಿದ್ದಾರೆ ಅವರು. ಹಾರಿಕೋಲ್ ಹಾಕಿ ಗಂಟು ಹಾಕಿ ಲೂಸ್ ಮಾಡೋದು ಬಿಡೋದು, ಲೂಸ್ ಮಾಡೋದು ಬಿಡೋದು ಮಾಡ್ತಾ ಇದ್ದಾರೆ. ನೋಡಿ, ಮತ್ತೊಂದು ಪೈಪ್ ಕನೆಕ್ಟ್ ಮಾಡ್ತಾ ಇದ್ದಾರೆ ಇದಕ್ಕೆ.
ಈ ರೀತಿಯಾಗಿ ಮತ್ತೊಂದು ಪೈಪನ್ನು ಕನೆಕ್ಟ್ ಮಾಡಿ ಯಾವ ರೀತಿ ಇಳಿಸ್ತಾರೆ ನೋಡಿ. ಇವಾಗ ನೋಡಿ, ಈ ಪೈಪನ್ನು ಕನೆಕ್ಟ್ ಮಾಡ್ಕೊಂಡಾಯಿತು ಫಸ್ಟಿನ ಪೈಪಿಗೆ. ಸೊ ಇವಾಗ ಅದು ಕೆಳಗಿನ ಪೈಪ್ ಇದೆಯಲ್ಲ, ಅದ್ರ ಕಾಲರ್ ಇದೆಯಲ್ಲ, ಕಾಲರ್ ಕೆಳಗಡೆ ಒಂದು ಹಗ್ಗ ಹಾಕಿ ಆ ಮೇಲುಗಡೆ ಕೋಲಿನ ಮೇಲಿಂದ ನಾವು ಪಾಸ್ ಮಾಡ್ಕೊಳ್ತೇವೆ. ಅಲ್ಲಿ ಮೇಲುಗಡೆ ಅಲ್ಲಿಂದ ಪಾಸ್ ಮಾಡಿಕೊಂಡು ಬಿಗಿಯಾಗಿ ಇಬ್ಬರು ಹಿಡ್ಕೊಂಡು ಎಳೆದು ಹಿಡ್ಕೊಳ್ತಾರೆ. ಸೊ ಮತ್ತೊಂದು ಕ್ಲ್ಯಾಂಪ್ ಇರುತ್ತಲ್ಲ, ಮತ್ತೊಂದು ಕ್ಲ್ಯಾಂಪನ್ನು ನಾವು ಇಲ್ಲಿ ಮೇಲುಗಡೆ ಕಟ್ತೇವೆ. ಮೇಲುಗಡೆ ಹಾಕಿ ಬಿಗಿ ಮಾಡ್ಕೊಳ್ತೇವೆ. ಬಿಗಿ ಮಾಡಿಕೊಂಡು ಕೆಳಗಿನ ಕ್ಲ್ಯಾಂಪನ್ನು ತೆಗೆದು ಬಿಡ್ತೇವೆ ನಾವು ನೋಡಿ. ಈ ರೀತಿಯಾಗಿ ಕೆಳಗಿನ ಕ್ಲ್ಯಾಂಪನ್ನು ತೆಗೆದು ಬಿಡ್ತಾರೆ ಒಬ್ಬರು, ಮತ್ತೊಬ್ಬರು ಮೇಲುಗಡೆ ಒಂದು ಕ್ಲ್ಯಾಂಪ್ ಹಾಕ್ತಾರೆ. ಫುಲ್ ಟೈಟ್ ಮಾಡೋದಿಲ್ಲ, ಮೇಲುಗಡೆ ಕ್ಲ್ಯಾಂಪು ಸ್ವಲ್ಪ ಲೂಸ್ ಇಡ್ತಾರೆ. ಯಾಕಂತ ಹೇಳಿದ್ರೆ ಪೈಪು ಸಲೀಸಾಗಿ ಕೆಳಗಡೆ ಇಳಿಬೇಕಲ್ಲ, ಅದಕ್ಕೆ. ಫುಲ್ಲು ಕೂಡ ಲೂಸ್ ಇಡೋದಿಲ್ಲ, ಯಾಕಂದರೆ ಮೇಲುಗಡೆ ಕಾಲರ್ ಉಂಟಲ್ಲ, ಆ ಕಾಲರ್ ಒಳಗಡೆಯಿಂದ ಪಾಸ್ ಆಗಿ ಹೋಗಬಾರ್ದು, ಕಾಲರ್ ಮೇಲಿಂದ. ಸೊ ಅಷ್ಟು ಬಿಗಿಯಾಗಿ ಕಟ್ತಾರೆ ನೋಡಿ. ಇವಾಗ ಇದು ನಮ್ಮ ಕಡೆಯಲ್ಲಿ ನಾವು ಯಾವ ರೀತಿಯಾಗಿ ಬೋರ್ವೆಲಲ್ಲಿ ಮೋಟರನ್ನು ಇಳಿಸ್ತೇವೆ ಅನ್ನೋದು ಒಂದು ಸಂಚಿಕೆ ವೀಕ್ಷಕರೇ. ಇವತ್ತೇ ಕರೆಂಟ್ ಇಲ್ಲ ಆ್ಯಕ್ಚುಲಿ. ಇಲ್ಲಿದ್ದರೆ ಒಂದು ನೀರನ್ನು ಕೂಡ ಹೊರಗೆ ಬರೋ ತನಕ ವೀಡಿಯೋನ ಮಾಡ್ತಿದ್ವಿ ನಾವು. ಸೊ ಹಾಗಾಗಿ ಕೇವಲ ಒಂದು ಪಂಪನ್ನು ಇಳಿಸಿ ಅಲ್ಲಿಗೆ ಸ್ಟಾಪ್ ಮಾಡ್ತೇವೆ. ಮತ್ತು ನೆಕ್ಸ್ಟ್ ವೀಡಿಯೋವನ್ನು ನಾವು ನೆಕ್ಸ್ಟ್ ಮುಂದುವರಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ಹಾಕ್ತೇವೆ. ನೋಡಿ ಈ ಗಂಟು ಯಾವ ರೀತಿ ಹಾಕ್ತಾರೆ ನೋಡಿ ಇವರು. ನೋಡಿ ಈ ಗಂಟು ತುಂಬ ಇಂಪಾರ್ಟೆಂಟ್ ಗಂಟಿದು. ನೋಡಿ ಯಾವ ರೀತಿ ಹಾಕಿದ್ರು ಗಂಟು. ಇದರೊಳಗಡೆ ಒಂದು ಹಾರಿಕೋಲು ಅಥವಾ ಏನಾದರೂ ಹಾಕ್ತಾರೆ ಅವರು. ಹಾರಿಕೋಲು ಅಥವಾ ಕೋಲು ಏನಾದರೂ ಹಾಕಿದರೂ ಆಗುತ್ತೆ. ಸೊ ನೋಡಿ ಇವಾಗ ಯಾವ ರೀತಿ ಮಾಡ್ತಾರೆ. ಇವಾಗ ಸ್ವಲ್ಪ ಎತ್ತಿ ಕೇಬಲನ್ನು ಕಟ್ಕೊಳ್ತಾ ಇದ್ದಾರೆ. ಕೇಬಲನ್ನು ಕಟ್ಕೊಳ್ಬೇಕು. ಆ ಪಂಪನ್ನು ಇಳಿಸ್ತಾ ಇದ್ದಂಗೆ ಕೇಬಲ್ ಕೂಡ ಒಬ್ಬರು ಎಳೆದು ಕೊಡ್ತಾ ಹೋಗಬೇಕು. ಅದಕ್ಕೆ ಈ ರೀತಿಯಾಗಿ ಗಂಟು ಕಟ್ತಾ ಹೋಗಬೇಕು. ಫಸ್ಟ್ ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಲ್ಲಿ ಪೈಪಿಂದು ಅಲ್ಲಿ ಇದು ಕೇಬಲನ್ನು ಕಟ್ಟಿದರೆ ಸಾಕಾಗುತ್ತೆ. ತುಂಬ ಜೋಪಾನವಾಗಿ ಮಾಡಬೇಕಿದು, ಭಾಳ ಅರ್ಜೆಂಟ್ ಕೂಡ ಮಾಡಬಾರ್ದು. ಯಾಕಂದರೆ ಒಂದು ಸಲ ಪಂಪು ಅಥವಾ ಮೋಟ್ರು ಬೋರ್ವೆಲ್ ಒಳಗಡೆ ಬಿತ್ತು ಮುಗೀತು ಮತ್ತೆ ನಿಮ್ಮದು ಕತೆ. ಬೋರ್ವೆಲ್ಲು ಹೋಯಿತು, ನಿಮ್ಮದು ಮೋಟರು ಹೋಯಿತು, ಎಲ್ಲದೂ ಹೋಯಿತು. ನೋಡಿ ಈ ರೀತಿಯಾಗಿ ಸ್ಲೋಲಿ ಇಳಿಸಬೇಕು ನೋಡಿ. ಇವಾಗ ಸ್ವಲ್ಪ ಲೂಸ್ ಮಾಡ್ಕೊಳ್ತಾರೆ, ಅದು ಪೈಪು ಸಲೀಸಾಗಿ ಇಳಿಯುವ ಥರ. ಈಗ ಎಲ್ಲ ಪೈಪನ್ನು ಇಳಿಸಾಯ್ತು ವೀಕ್ಷಕರೇ. ಈಗ ಏನು ಮಾಡೋದು ಅಂತ ಹೇಳಿದರೆ, ಈಗ ಇದಕ್ಕೆ ಒಂದು ಮುಚ್ಚಳ ಇರುತ್ತೆ. ಆ ಮುಚ್ಚಳವನ್ನು ನಾವು ಪೈಪಿಗೆ ಹಾಕ್ತೇವೆ. ತಡೀರಿ ತೋರಿಸ್ತೀನಿ ಯಾವ ರೀತಿ ಹಾಕ್ತೇವೆ ಅಂಥೇಳಿ. ನೋಡಿ ಈ ಒಂದು ನಿಪ್ಪಲ್ ಇರುತ್ತಲ್ಲ, ಆ ನಿಪ್ಪಲ್ಲಿಗೆ ನಾವು ಟೆಫ್ಲಾನ್ ಟೇಪನ್ನು ಹಾಕಿ ಈ ಮೇಲಿನ ಪೈಪಿಗೆ ಕೂರಿಸ್ತೇವೆ. ನೋಡಿ ಈ ರೀತಿಯಾಗಿ ಕೂರಿಸ್ಬೇಕು. ಕೂರಿಸಿ ಆದ ನಂತರ ಏನು ಮಾಡ್ತಾರೆ ಅಂತ ಹೇಳಿದರೆ, ಆ ಮೇಲಿನ ನಿಪ್ಪಲ್ಲಿಗೆ ಒಂದು ಕಂಠ ಇರುತ್ತೆ. ಆ ಕಂಠದ ಹತ್ರ ಇದಕ್ಕೊಂದು ಮುಚ್ಚಳ ತಗೊಳ್ಬೇಕಾಗುತ್ತೆ ನಾವು, ಕೇಸಿಂಗಿನ ಮುಚ್ಚಳ. ಆ ಮುಚ್ಚಳವನ್ನು ಆ ಕಂಠದ ಕೆಳಗಡೆ ಹಾಕಿ ಇಟ್ಬಿಟ್ರೆ ಮುಗ್ದೇ ಹೋಯ್ತು ಕೆಲಸ. ನೋಡಿ ಈ ಕಂಠ ಕಾಣಿಸುತ್ತಲ್ಲ, ಈ ಕಂಠದ ಕೆಳಗಡೆ ಅದು ಮುಚ್ಚಳ ಬರಬೇಕು.
ನೋಡ್ರಿ ಫಿಟ್ಟಿಂಗ್ ಆಗೇ ಬಿಡ್ತು ನೋಡಿ ಫಿಟ್ಟಿಂಗ್. ಇವಾಗ ಈ ಬೆಂಡನ್ನು ನಾವು ಯಾವ ಸೈಡ್ ಬೇಕೋ ಆ ಸೈಡು ಆಗಂಗೆ ಹಾಕಿಬಿಟ್ರೆ ಮುಗಿದೋಯ್ತು. ಇದು ಫುಲ್ ಟೈಟ್ ಮಾಡಬೇಕು. ಈ ಬೆಂಡು ಔಟ್ಪುಟ್ ನೀರು ಬರಲಿಕ್ಕೆ. ಇದನ್ನು ತಿರ್ಸ್ಬೋದು. ಆ ಕ್ಲ್ಯಾಂಪ್ ಹಾಕಿದ್ದೀವಲ್ಲ, ಆ ಕ್ಲ್ಯಾಂಪ್ ಹಿಡ್ಕೊಂಡು ತಿರ್ಸಿದರೆ ಯಾವ ಸೈಡ್ ಬೇಕೋ ಆ ಸೈಡ್ ತಿರುಗುತ್ತೆ ಇದು. ಹಾಗಾದರೆ ನೋಡಿದ್ರಲ್ಲ ವೀಕ್ಷಕರೇ, ನಾವು ಯಾವ ರೀತಿಯಾಗಿ ಪಂಪನ್ನು ಬೋರ್ವೆಲ್ ಒಳಗಡೆ ಇಳಿಸಿದ್ವಿ, ಹಾಗೆ ಯಾವ ರೀತಿಯಾಗಿ ಎಲ್ಲ ಫಿಟ್ಟಿಂಗ್ಸನ್ನು ಕಂಪ್ಲೀಟ್ ಮಾಡಿದ್ದೀವಿ ಅಂಥೇಳಿ. ಸೊ ನೀರು ಬರೋದು ಕೂಡ ನಾವು ಇವತ್ತೇ ತೋರಿಸ್ತಿದ್ವಿ, ಆದರೆ ನಮ್ಮೂರಲ್ಲಿ ಕರೆಂಟ್ ಇಲ್ಲ ಇಲ್ಲಿ. ಸೊ ಹಾಗಾಗಿ ಇನ್ನೂ ಲೇಟ್ ಅಂತೆ ಕರೆಂಟ್ ಬರೋದು. ಸೊ ಹಾಗಾಗಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಮುಂದಿನ ಪ್ರೊಸೆಸನ್ನು ತೋರಿಸ್ತೇನೆ ನಾನು. ಯಾವ ರೀತಿಯಾಗಿ ನಾವು ನಾಟಿ ಮಾಡ್ತೇವೆ, ಯಾವ ರೀತಿಯಾಗಿ ಅದು ನೆಲವನ್ನು ಸಮ ಮಾಡ್ಕೊಂಡಿರ್ತೇವೆ, ಅದೆಲ್ಲ ತೋರಿಸ್ತೇವೆ. ಸೊ ಹಾಗಾಗಿ ವೀಕ್ಷಕರೇ, ಇನ್ನು ಮುಂದಿನ ವೀಡಿಯೋಗಳಲ್ಲಿ ಸಿಗೋಣ. ಅಲ್ಲಿಯವರೆಗೆ ಟೇಕ್ ಕೇರ್, ಬಾಯ್.